ನೀವು ಪೂರ್ತಿ ಕಾರ್ ಕೊಡ್ಸಿರೋದಕ್ಕೆ ಪ್ರೂಫ್ ಏನೈತೆ ನಿಮ್ಮ ಹತ್ರ? ಕಾರ್ ಕೊಡ್ಸಿದ್ದೀನಿ ಅಂತ ಇಲ್ಲ ನಮ್ಗೆ ನೀವು ತಂದೆನಾ ಇಲ್ಲ ಅಣ್ಣ ತಮ್ಮನ ನೀವು ನನ್ ಕಾರ್ ಕೊಡ್ಸಕ್ಕೆ? ನೀವ್ಯಾರು ಸಹ ನನಗೆ ಕಾರ್ ಕೊಡ್ಸಕ್ಕೆ? ತಂದೆ ಸಮಾನ ಆಗಿದ್ದೀರಿ. ಆ ರೀತಿ ಇರ್ಬೇಕಾದ್ರೆ ನೀವು ಹೆಂಗೆ ನೀವು ಮಾತಾಡಿದ್ರಿ? ಆಮೇಲೆ ನೀವು ಕಾರ್ ಕೊಡ್ಸಿದ್ದೀನಿ ಎಲ್ಲ ನಾನೇ ಕೊಡ್ಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ನೀವು ಪೂರ್ತಿ ಕಾರ್ ಕೊಡ್ಸಿರೋದಕ್ಕೆ ಪ್ರೂಫ್ ಏನೈತೆ ನಿಮ್ಮ ಹತ್ರ? ಕಾರ್ ಕೊಡ್ಸಿದ್ದೀನಿ ಅಂತ ಇಲ್ಲ ನಮ್ಗೆ ನೀವು ತಂದೆನಾ ಇಲ್ಲ ಅಣ್ಣ ತಮ್ಮನ ನೀವು ನನ್ ಕಾರ್ ಕೊಡ್ಸಕ್ಕೆ? ನೀವ್ಯಾರು ಸಹ ನನಗೆ ಕಾರ್ ಕೊಡ್ಸಕ್ಕೆ? ಇಲ್ಲ ಅಂದ್ರೆ ನೀವೇನಾರ ತಪ್ಪು ಮಾಡಿದ್ರ ನನ್ ಕಾರ್ ಕೊಡ್ಸಕ್ಕೆ? ಏನ್ ಕಾರಣಕ್ಕೆ ನನ್ ಕಾರ್ ಕೊಡ್ಸಿದ್ದೀರಿ? ನನಗೇನೆ 39,000, ನನಗೆ 11,000 ರೂಪಾಯಿ ID ದುಡ್ಡೇ ಕೊಟ್ಟಿಲ್ಲ ನೀವು. ಆಮೇಲೆ ಇತ್ತೀಚೆಗೆ ಕ್ಯಾಶ್ ಹಾಕಿರೋದು ಅಮೌಂಟ್ ಕೊಟ್ಟಿಲ್ಲ ನೀವು. ಕೊಡ್ತೀನಿ ಅನ್ಬಿಟ್ಟು ಮನೋಜ್ ಕೇಳು, ಅಲ್ಲಿ ಕೇಳಿದ್ರೆ ಮನೋಜ್ ಕೇಳಕ್ ಹೋದ್ರೆ ಸರ್ಗ್ ಹೇಳು ಅಂತಾನೆ ಅವನು. ಸರ್ಗ್ ಹೇಳಿದ್ರೆ ಮನೋಜ್ಗೆ ಹೇಳು ಅಂತ ನೀವ್ ಹೇಳ್ತೀರಾ. ಹಂಗೆ ಆಗಿ 41,000 ರೂಪಾಯಿ ನನಗೆ ID ದುಡ್ಡು ಕೊಟ್ಟಿಲ್ಲ ನೀವು. ನಾನು ಅಲ್ಲೇ ಹೇಳಿದ್ನಲ್ಲ ಸರ್, ನನ್ನ ಹತ್ರ ನೀವು ಹಾಕಿರೋದಕ್ಕೆ ನೋಡಿ ಅಮೌಂಟ್ ಎಲ್ಲ ನನ್ಗೆ ಹಾಕಿರೋದಕ್ಕೆ ಎಲ್ಲ ಐತೆ ನನ್ನ ಹತ್ರ ಪ್ರೂಫು. ನೀವು ಯಾವಾಗ ಹಾಕಿದ್ರಿ? ಸುಮ್ಗೆ ಹಾಕ್ಬಿಟ್ರ ನನಗೆ ಅಮೌಂಟು? ನಾನು ID ಮಾಡ್ದಂತೆ ಸುಮ್ಗೆ ಹಾಕೋದ್ರ ಸರ್ ನೀವು ಅಮೌಂಟು? ಇವಾಗ ಅಮೌಂಟ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ಚೆಕ್ ಮಾಡಿ, ಚೆಕ್ ಮಾಡಿಬಿಟ್ಟು ನನ್ಗೆ ಅಮೌಂಟ್ಗೆ ಹಾಕಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರನೂ ಐತೆ ಅಮೌಂಟ್ ಹಾಕಿರೋದಕ್ಕೆ. ನನಗೆ ಕಳಿಸಿರೋದಕ್ಕೂ ಅಮೌಂಟ್ ಐತೆ. ನಾನು ID ಮಾಡಿರೋದಕ್ಕೆ ತಾನೇ ನೀವು ಅಮೌಂಟ್ ಹಾಕೋದು. ಇಲ್ಲ ಏನಕ್ಕೆ ಹಾಕೋದ್ರಿ ನನ್ಗೆ ಅಮೌಂಟ? ಏನ್ ಕಾರಣಕ್ಕೆ ಹಾಕೋದ್ರಿ ಸರ್ ನನ್ಗೆ ಅಮೌಂಟ? ಇಲ್ದದ್ದೆಲ್ಲ ನೀವು ಮಾತಾಡ್ಬೇಡಿ ಸರ್. ಮಾತಿನ ಮೇಲೆ ನಿಗಾ ಇಟ್ಕೊಂಡ್ ಮಾತಾಡಿ. ಆದ್ರೆ ಹಿಂಗೆ ಹೋಯ್ತು ಅಂದ್ರೆ ನಾವು ನ್ಯೂಸ್ಗೆ ಹೋಗ್ಲೇಬೇಕು. ನಮ್ಗೆ ಬೆದ್ರಿಕೆ ಹಾಕಕ್ ಹೋದ್ರೆ ನಾವು ಎದ್ರಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಎದ್ರಕ್ ಹೋಗಲ್ಲ ನಾವು. ನೀವು ಬಂದು ಏನು ಅನ್ನೋದು ಇತ್ಯರ್ಥ ಮಾಡ್ತೀನಿ ಅಂದ್ರೆ 35 ಜನಕ್ಕೆ ID ಸಾಮಾನೆಲ್ಲ ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ರಿ ನೀವು? ಅವ್ರ ಕಡೆಯವ್ರಿಗೆ ಕೊಡಲ್ಲ, ಬಂದು ತಪ್ಪಾಯ್ತು ಅಂತ ಕೇಳ್ಕೊ ಅನ್ಕಂದು ಎಲ್ಲಾರ ಜೊತೆಲೂ ಹೇಳಿಸ್ತಾ ಇದ್ದೀರಲ್ಲ ಸರ್. ನಾನೇನ್ ತಪ್ಪು ಮಾಡಿದ್ದೀನಿ ತಪ್ಪಾಯ್ತು ಅಂತ ಕೇಳಕ್ಕೆ? ನೀವು ಅವಾಗೆಲ್ಲ ಅಷ್ಟು ಚೆನ್ನಾಗಿದ್ದವರು ಬತ್ತಾ ಅದು ಇದು ಯಶೋದಮ್ಮಂಗ ಹಂಗೆ ಹಿಂಗೆ ಆ ಯಮ್ಮ ಸರಿ ಇಲ್ಲ, ಆಮೇಲೆ ದುಡ್ಡು ಹಾಕಿದ್ದೀನಿ, ಕಾರ್ ಕೊಡ್ಸಿದ್ದೀನಿ, ಏನಕ್ಕೆ ಹೇಳ್ತೀರಾ ಕಾರ್ ಹಾಕಿ ಕೊಡ್ಸಿದ್ದೀನಿ ಅಂತ? ನೀವು ಏನಾಗಾರ ನಮ್ಮ ಅಣ್ಣ ತಮ್ಮ ತಂದೆ ಆ ರೀತಿ ಇದ್ದೀರಾ ನೀವು ಅಮೌಂಟ್ ಹಾಕೋಕೆ ಕಾರ್ಗೆ? ಸ್ವಂತ ನಾವು ನನ್ನ ಮಗ ತಂದಿರೋದು ಕಾರಣ, ನಾನಲ್ಲ, ನನ್ನ ಮಗ ತಂದಿರೋದು ಅಮೌಂಟ್ ಹಾಕಿ. ಇಲ್ದದ್ದೆಲ್ಲ ನೀವು ಮಾತಾಡಕ್ ಹೋಗ್ಬೇಡಿ ಸರ್. ನೀವು ಏನ್ ಕಾರಣಕ್ಕೆ ಮಾತಾಡ್ತೀರಾ? ಎಲ್ಲಾರ್ಗು ಅಲ್ಲಿ ಕುಂತ್ಕೊಂಡವ್ರಿಗೆಲ್ಲ ನಮ್ ಕಡೆ ಫ್ರೆಂಡ್ಸ್ಗೆಲ್ಲ ID ಮಾಡಿದವ್ರಿಗೆ ಅವ್ರಿಗೇನೆ ಎಲ್ಲ ಹೇಳ್ಕೊ ಬಂದಿದ್ದೀರಾ. ಬೇರೆಯವ್ರು ಬೇಡ, ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೀರಾ. ಆದ್ರೂ ಅವರು ನನ್ನನ್ನು ನಂಬಿರೋದಕ್ಕೋಸ್ಕರ ನನ್ನ ಬಗ್ಗೆ ಏನ್ ತಪ್ಪಾಗಿ ತಿಳ್ಕೊಂಡಿಲ್ಲ. ಯಶೋದ ನೀನು ಆ ರೀತಿ ಇಲ್ಲ ಯಶೋದ ನೀನು ಅಂತ ಎಲ್ಲ ಹೇಳಿದ್ರು. ಆಯ್ತು ಬಿಡಮ್ಮ, ಅವ್ರು ಏನೋ ಹೇಳ್ತಾ ಐತೆ ಆ ಅಪ್ಪಂಗೆ ಏನೋ ಜ್ಞಾನ ಇದಾಗ್ಬಿಟ್ಟಿರ್ಬೇಕು, ಅದಕ್ಕೋಸ್ಕರ ಏನೋ ಮಾತಾಡ್ತಾವ್ರೆ, ಮಾತಾಡ್ಕಲಿ ಬಿಡಿ ಅಂತಂದೆ. ಹಾಗಂದ ಇಟ್ಕೆ ಆಯ್ತಮ್ಮ ಏನು ನೋಡ್ಬಿಟ್ಟು ಬಗೆಹರ್ಸು, ಈ ತರ ನಮಗೂ ID ಕೊಡ್ತಲ್ಲ. ನಾನು ಮಾಧ್ಯಮಕ್ಕೆ ಹೋದ್ಮೇಲೆ ತಾನೆ ಎಲ್ಲ ಇದ್ ಮಾಡ್ತಾ ಇರೋದು. ಇವಾಗೆಲ್ಲ ಮಂಚ ಎಷ್ಟು ಕೊಡ್ತಾ ಇದೀರಿ ಸರ್ ನೀವು? ಮಂಚಗಳ 6,000 ರೂಪಾಯಿಗೆ 12,000 ಕಟ್ಟಿಸ್ಕೊಂಡಿ 6,000 ರೂಪಾಯಿ ಮಂಚ ಕೊಡ್ತಾ ಇದ್ದೀರಿ. ಕಬರ್ಡು 6,000 ರೂಪಾಯಿ ಕೊಡ್ತಾ ಇದ್ದೀರಿ. ವಾಷಿಂಗ್ ಮಿಷಿನ್ ಎಷ್ಟು ಕೊಡ್ತಾ ಇದ್ದೀರಿ? 9,000 ರೂಪಾಯಿ ವಾಷಿಂಗ್ ಮಿಷಿನ್ ಕೊಡ್ತಾ ಇದೀರಿ. ಫ್ರಿಡ್ಜ್ ಎಷ್ಟು ಕೊಡ್ತಾ ಇದ್ದೀರಿ? 10,500 ಕೊಡ್ತಾ ಇದ್ದೀರಿ ಫ್ರಿಡ್ಜ. ಇನ್ನೇನು ಎಕ್ಸ್ಟ್ರಾ ಸೇರಿಸ್ಕೊಡ್ತಾ ಇದ್ದೀರಿ ಜನಕ್ಕೆ? ಏನಿಲ್ಲ, 1,200 ರೂಪಾಯಿ ಸೇರಿಸಿ 13,200 ರೂಪಾಯಿಗೆ ನೀವು ಕೊಡ್ಬೇಕಾದ್ದು ಜನಕ್ಕೆಲ್ಲ. ನನ್ನ ಕಂಪ್ನಿ ಲಾಸ್ ಮಾಡ್ಬಿಡ್ತಿ ಅಂತ ನನ್ನ ಕೇಳ್ತೀರಲ್ಲ ಸರ್. ನಾನೇ ಲಾಸ್ ಮಾಡನೆ? ನೀವು ತಾನೇ ಅದಕ್ಕೆ ಬಡ್ಡಿ ಎಲ್ಲ ಬಿಟ್ಕೊಂಡು ಮಾಡ್ತಾ ಇರೋದು. ನಾನೆಲ್ಲಿ ಇದ್ ಮಾಡಿದ್ದಾನು? ನೀವೇನೆ ಎಲ್ಲ ಮೋಸ ಮಾಡ್ತಾ ಇರೋದು ಜನಕ್ಕೆಲ್ಲ ಸುಳ್ಳು ಹಬ್ಬಿಸ್ತಾ ಇದ್ದೀರಿ ನೀವು. ಎಲ್ಲ ಇದ್ ಮಾಡ್ತಾ ಇದ್ದೀರಿ. ಇವಾಗ ನೀವು 3,000 ಒಟ್ಟು 13,200 ರೂಪಾಯಿನ ನೀವು ಕೊಡ್ಬೇಕು ಜನಕ್ಕೆ. ನೀವು ಕೊಡ್ತಾ ಇರೋದು 5,000, 6,000, 7,000 ಆ ತರ ಐಟಮ್ ಕೊಡ್ತಾ ಇದ್ದೀರಿ. 10,000, 10:30 ಗಂಟ ಕೊಡ್ತಾ ಇದ್ದೀರಿ. ನೀವೇನು ಸೇರಿಸ್ಕೊಡ್ತಲ್ಲ, ಬಡವ್ರ ದುಡ್ಡೇ ನೀವು ನುಂಗ್ತಾ ಇದ್ದೀರಿ. ವ್ಯಾಪಾರ ಮಾಡಿದವರು 300 ರೂಪಾಯಿ ಕೂಲಿ ಮಾಡಿದ ದುಡ್ಡ ನೀವು ಆ ದುಡ್ಡನ್ನ ಕಟ್ಟಿಸ್ಕೊಂಡಿ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಸರ್.
ಬಡವ್ರಿಗೆ ಮೋಸ ಮಾಡ್ತಾ ಇದೀರಿ.